ಇಲ್ಲ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಬರೀ ಗಂಜಿ ಹಾಲು ಅಷ್ಟೇ ಕುಡಿತಾ ಇರೋದು. ಟಂಗ್ ಕ್ಯಾನ್ಸರ್ ಅಂತ ಹೇಳಿದ್ರು. ಆಗಲ್ಲ, 4th ಸ್ಟೇಜ್ ಫೈನಲ್ ಸ್ಟೇಜ್ ಅಂತ ಹೇಳಿದ್ರು. ಇದು ಯೂಟ್ಯೂಬಿಂದ ನೋಡಿದ್ವಿ, ನೋಡ್ಬಿಟ್ಟು ಹೇಳಿದ್ವಿ. ನಮಸ್ತೆ, ನನ್ನ ಹೆಸರು ಅರಸಿ ಅಂತ, ಗಾರೆಪಾಳ್ಯದಿಂದ ಬರ್ತಾ ಇರೋದು. ನಮ್ಮ ಅಪ್ಪ ಪೇಷಂಟ್ ರವಿ ಅಂತ, 63 ಇಯರ್ಸ್. ನಮ್ಗೆ 6 ಮಂತ್ ಮುಂಚೆ ಗೊತ್ತಾಯ್ತು. ಅವ್ರಿಗೆ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ, ನೀರು ಸಹ ಕುಡಿಯಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಪಕ್ಕದಲ್ಲಿರೋ ಕ್ಲಿನಿಕ್ ಹೋಗಿದ್ವಿ. ಅಲ್ಲಿ ENT ಬರ್ಕೊಟ್ಟಿದ್ರು. ಆವಾಗ ಗೊತ್ತಾಯ್ತು ಟಂಗ್ ಕ್ಯಾನ್ಸರ್ ಅಂತ ಹೇಳಿದ್ರು. ಅದೇ ಸ್ಮೋಕ್ ಮಾಡ್ತಾ ಇದ್ರು, ಡ್ರಿಂಕ್ಸ್ ಮಾಡ್ತಾ ಇದ್ರು. ಬಟ್ ಸ್ಮೋಕ್ ಮಾಡಿದ್ರಿಂದ ಬಂದಿದೆ ಅಂತ ಹೇಳಿದ್ರು. ಬೇರೆ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಅಲ್ಲಿ ಆಗಲ್ಲ, 4th ಸ್ಟೇಜ್ ಫೈನಲ್ ಸ್ಟೇಜ್ ಅಂತ ಹೇಳಿದ್ರು. ಇದು ಯೂಟ್ಯೂಬಿಂದ ನೋಡಿದ್ವಿ, ನೋಡ್ಬಿಟ್ಟು ಹೇಳಿದ್ವಿ. ಇಲ್ಲ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಬರೀ ಗಂಜಿ ಹಾಲು ಅಷ್ಟೇ ಕುಡಿತಾ ಇರೋದು. ವಾಯ್ಸು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಅವ್ರು ಮಾತಾಡೋದೇ ಅರ್ಥ ಆಗ್ತಾ ಇಲ್ಲ. 2 weeks ಇಂದ ಮಾತಾಡ್ತಾ ಇಲ್ಲ ಜಾಸ್ತಿ. ಅದಕ್ಕೆ ಮುಂಚೆ ಚೆನ್ನಾಗೆ ಮಾತಾಡ್ತಾ ಇದ್ರು. ಇವಾಗ ಡ್ರಿಂಕ್ಸ್ ಬಿಟ್ಬಿಟ್ಟಿದ್ದಾರೆ, ಸ್ಮೋಕ್ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಬಿಡ್ಬೇಕು ಅಂತ ಹೇಳಿದ್ದಾರೆ ಕಂಪಲ್ಸರಿ. ಗೊತ್ತು, ಬಟ್ ಅವ್ರು ಬಿಡ್ತಾ ಇಲ್ಲ. ಅವಾಗಿಂದ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ಅದೇ 1 month ಟ್ಯಾಬ್ಲೆಟ್ ತಗೊಳ್ಳಿ, ಆಮೇಲೆ ನೋಡೋಣ ಇಂಪ್ರೂವ್ಮೆಂಟ್ ಹೇಗಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್.